ಧನು ರಾಶಿಯ ದ್ವಿತೀಯ ಧನಭಾವದಲ್ಲಿ ಪಂಚಗ್ರಹ ಯೋಗ ಆಗ್ತದೆ. ನಿಮ್ಮ ರಾಶಿಯ ಸ್ವಾಮಿ ಅಸ್ತ ಆಗಿಲ್ಲ, ಗುರು ಮಾತ್ರ. ನೋಡ್ರಿ, ಈ ಸಂದರ್ಭದಲ್ಲಿ ಗುರು ಮಾತ್ರ ಉದಯನಾಗಿದ್ದಾನೆ, ಕಾಣಿಸ್ತಾ ಇದ್ದಾನೆ. ಉಳಿದೆಲ್ಲ ಗ್ರಹಗಳು ಅಸ್ತ ಆಗಿವೆ. ರವಿ, ಚಂದ್ರ, ಮಂಗಳ, ಬುಧ ಮತ್ತು ಶುಕ್ರ, ಈ 5 ಗ್ರಹಗಳು ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಇದ್ದಾರೆ. ಪಂಚಗ್ರಹ ಯೋಗವಾಗಿದೆ. ಇದೇ ದಿನಾಂಕ 18 ಮತ್ತು 19 ಜನವರಿ 2026 ಅಂದ್ರೆ ಅಮಾವಾಸ್ಯ ಮತ್ತು ಪ್ರತಿಪದ ಇತ್ಯಾದಿ ಈ 2-3 ದಿನಗಳಲ್ಲಿ ಇಂಥ ಒಂದು ಯೋಗ ಆಗ್ತಾ ಇದೆ. ಇದರ ಫಲ ಮುಂದಿನ 3 ತಿಂಗಳವರೆಗೂ ಇರ್ತದೆ. ಈ ವಾಗ್ಭಾವ ಅಂತಾರೆ. ಈ ನಿಮ್ಮ ರಾಶಿಯ ಸ್ವಾಮಿ ಬಹಳ ಬಲಿಷ್ಠನಾಗಿ ಇರುವುದರಿಂದ ವೃಷಭ ರಾಶಿಯಲ್ಲಿದ್ದಾನೆ, ಬಹಳ ಮಿಥುನ ರಾಶಿಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಒಳ್ಳೆಯ ಶುಭ ಯೋಗ ಆಗ್ತಾ ಇದೆ. ನಿಮ್ಮ ರಾಶಿಯ ಸ್ವಾಮಿ ಮಾತ್ರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಇದರ ಪ್ರಭಾವ ಧನಭಾವದಲ್ಲಿ ಇದು ಆಗುವುದರಿಂದ ಪ್ರಭಾವ ಏನು ಅಂತ ಹೇಳಿದ್ರೆ, ಬರುವಂತ ಹಣ, ನಿಮ್ಮ ಕೋಶ ಅಂದ್ರೆ ಧನ ಸಂಗ್ರಹ ಏನು ಮಾಡಿಟ್ಟಿದ್ದೀರಿ ಅದರ ಮೇಲೆ ಸ್ವಲ್ಪ ಪ್ರಭಾವ ಬೀಳ್ಬೋದು. ಟ್ಯಾಕ್ಸ್ ಜಾಸ್ತಿ ಬೀಳ್ಬೋದು. ಈ ಥರದ ವಿಚಾರವನ್ನು ಮಾಡುವುದು ಹಾನಿ ಅಲ್ಲ. ಕೋಶದ ಮೇಲೆ ಪ್ರಭಾವ, ಯಾರು ಇಟ್ಟಾರೋ ಅವ್ರ ಮೇಲೆ ಪ್ರಭಾವ ಬೀಳಲಿಕ್ಕೆ ಸಾಧ್ಯತೆ. ಈ ಕಾರಣಕ್ಕಾಗಿ ಕೋಶದ ಮೇಲೆ ಪ್ರಭಾವ ಅಂತ ಹೇಳಿದ್ರೆ ಅಲ್ಲಿ ನಾಶ ಆಗಬಹುದು, ಸ್ವಲ್ಪ ಲಾಸ್ ಬರಬಹುದು, ಇನ್ವೆಸ್ಟ್ಮೆಂಟ್ಸ್ ಲಾಸ್ ಬರಬಹುದು, ಮಾತಿನಿಂದ ವ್ಯತ್ಯಾಸ ಬರಬಹುದು. ಜ್ಞಾನಯುಕ್ತವಾಗಿ ಮಾತನಾಡಿ, ಬಹಳ ವಿಚಾರ ಮಾಡಿ ಮಾತನಾಡಿ. ಬರವಣಿಗೆಯಲ್ಲಿ ಶುದ್ಧತೆ ಇರಲಿ. ನೀವು ಬರೆಯುವಂತಹ ಪೇಪರ್ಸ್ ಏನಿದೆ, ರೆಕಾರ್ಡ್ಸ್, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮಕ್ಕಳ ಮದುವೆ ಮಾಡ್ತಾ ಇದ್ರೆ ಯಾದಿಗೆ ಸಂಬಂಧಪಟ್ಟ ಆಗಿರ್ಬೋದು, ಇತ್ಯಾದಿ ಮಂಗಲ ಕಾರ್ಯಗಳು ಕೂಡ ತಮ್ಮ ಮನೆಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಈ ಪಂಚಗ್ರಹ ಯೋಗದಿಂದ ನಿಮ್ಮ ರಾಶಿಗೆ ಹೆಚ್ಚಿನ ಪ್ರಭಾವ ಇಲ್ಲದೇ ಇದ್ರೂ ಸ್ವಲ್ಪ ಮಟ್ಟಿನ ಹಾನಿ ಅಂತ ತರಬಹುದು. ಪರಿಹಾರ ಏನ್ ಮಾಡಬೇಕು? ಪರಿಹಾರ ಅಂತ ಹೇಳಿದ್ರೆ, ಧನಭಾವಕದಲ್ಲಿ ಇದು ಆಗ್ತಾ ಇರೋದ್ರಿಂದ ಮತ್ತೆ ವಿಶೇಷವಾಗಿ ಲಕ್ಷ್ಮೀ ಆರಾಧನೆಯನ್ನ ಮಾಡಬೇಕು. ಶನಿದೇವರ ಆರಾಧನೆಯನ್ನು ಮಾಡಬೇಕು. ಶನಿದೇವರ ಆರಾಧನೆಯನ್ನು ನೋಡ್ರಿ, ಶನಿ ಮಂದಿರಕ್ಕೆ ಹೋಗ್ರಿ, ಹನುಮಂದೇವ್ರ ಗುಡಿಗೆ ಹೋಗ್ರಿ, ಅಲ್ಲಿ ವೃತವನ್ನ ಮಾಡ್ರಿ. 8 ದಿನದ ವೃತ, ಮೌನದಿಂದ ದರ್ಶನ ತಗೊಳ್ಳೋದು, ಹೆಜ್ಜೆ ನಮಸ್ಕಾರ, ಈ ತರದ ವೃತಗಳನ್ನ ತಾವು ಮಾಡಿದ್ರೆ ಬರುವಂತಹ ಹಾನಿಯನ್ನ ತಾವು ತಡಿಬಹುದು ಅಂತ ಹೇಳ್ತಾ, ಇನ್ನ ಅದು ಹೆಚ್ಚಿಗೆ ಆಗ್ತದೇನೋ ಅಂತ ಕೇಳಿದ್ರೆ ಸದ್ಯಕ್ಕೆ ಇದು ಅಷ್ಟು ಪ್ರಭಾವ ಇಲ್ಲ. ಬರುವಂತ 3 ತಿಂಗಳವರೆಗೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸು ಆಗಲಿ, ಬೇರೆ ಬೇರೆ ಕಡೆ ಹಣ ತೊಡಗಿಸೋದಾಗ್ಲಿ, ನಿಮ್ಮ ಹೊಸ ಉದ್ಯೋಗ ಪ್ರಾರಂಭ ಮಾಡೋದಾಗ್ಲಿ ಅನ್ಕಾತ್ 3 ತಿಂಗಳು ಬಿಟ್ಟು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಧನು ರಾಶಿಯವರ ಫಲಚಿಂತನೆಯನ್ನು ಮುಕ್ತ ಮಾಡ್ತಾ ಇದ್ದೀನಿ. ಹರೇನ್ ಮಾಸ್ತರ ಕೃಷ್ಣಾರ್ಪಣ.